ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲ ಮಾತಾಡ್ತಾ ಇರೋದು ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಭೀಮ್ ನಮೋಸ್ ದಿವಸ ಮಾಡಿರೋಂಥ ವ್ಲಾಗ್. ಇದು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಮಕ್ಕಳ ಟಿಫನ್ಗೆ ಅಂತ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಭೀಮ್ ಅಮಾವಾಸ್ಯೆ ಆಗಿತ್ತಲ್ಲ, ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಾಗಿತ್ತು. ಹಸ್ಬೆಂಡ್ಗೂ ಮತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತ ಬೆಳಿಗ್ಗೆ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ಹಾಗೆ ಹಸ್ಬೆಂಡು ಕಾಫಿ ಟೀ ಮಾಡ್ಕೊಬಂದರು. ಇಬ್ಬರು ಕೂಡ ಕಾಫಿ ಟೀ ಕುಡಿತಾ ಇದ್ದೀವಿ ಬೆಳಗ್ಗೆ. ಹಾಗೆ ಸ್ವಲ್ಪ ಹೂವು ತಗೊಬಂದಿದ್ದೆ, ನೈಟ್ ಕಟ್ಟೋಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ನಾನು ನೈಟು ಸ್ವಲ್ಪ ಸ್ಯಾರೀಸ್ ಇತ್ತು, ಕೆಲಸ ಜಾಸ್ತಿ ಇತ್ತು. ಹಂಗಾಗಿ ನಾನು ಕೂಡ ಸ್ಯಾರೀಸ್ ಎಲ್ಲ ಕ್ರೋಶೋ ವರ್ಕು ಮತ್ತು ಬೇಬಿ ಕುಚ್ಚಿತ್ತು. ಅದು ನನ್ನ ಮನೆಯಲ್ಲಿ ಡೈಲಿ ಮಾಡೋವಂಥ ಕೆಲಸ. ಅದಾದಮೇಲೆ ಶಾಮಂತಿಗೆ ಹೂವು ಮತ್ತು ಮಲ್ಲಿಗೆ ಹೂವು ತಂದಿದ್ರೆ ಅವೆಲ್ಲ ಕಟ್ಟಿ ಒಂದು ಸ್ವಲ್ಪ ದೇವ್ರಿಗೆ ಪೂಜೆ ಮಾಡೋಕ್ಕಂತ ಕಟ್ಟಿಡೋಣ ಅಂತ ಕಟ್ಟಿಡ್ತಾ ಇದ್ದೀನಿ. ಅಷ್ಟರೊಳಗೆ ಹಸ್ಬೆಂಡ್ ವೆಜಿಟೇಬಲ್ ಪಲಾವ್ ಮಾಡಿದ್ರು. ಯಾವುದೇ ರೀತಿ ವೆರೈಟಿ ಮಾಡಿದ್ರು ಅಷ್ಟೇ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಮತ್ತು ಪಲಾವು ಇಂಥವೆಲ್ಲ ನಮ್ಮ ಹಸ್ಬೆಂಡ್ ಮಾಡ್ತಾರೆ. ಮುದ್ದೆ ಸಾಂಬಾರು ಅಂಥವೆಲ್ಲ ನಾನು ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಅದಾದಮೇಲೆ ನಾನು ಕೂಡ ಇವತ್ತು ಸ್ನಾನ ಮಾಡ್ಕೊಂಡು ತಲೆಗೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಹಚ್ಚಿದ್ದೀವಿ. ಹಾಗೆ ಪೂಜೆ ಮಾಡಬೇಕಾಗಿತ್ತು. ಪೂಜೆ ಮಾಡೋ ವಿಡಿಯೋ ನಾನು ಯಾಕೆ ತೆಗ್ದಿಲ್ಲ ಅಂದರೆ ನಮ್ಮ ಹಸ್ಬೆಂಡ್ಗೆ ಅದು ಇಷ್ಟ ಇಲ್ಲ ಅಂತ ಹೇಳಿ ತೆಗ್ದಿಲ್ಲ ನಾನು ವ್ಲಾಗಲ್ಲಿ. ಒಂದು ಸ್ವಲ್ಪ ವ್ಲಾಗ್ಸ್ ಬೇಕು ಅಂತ ಹೇಳಿ ಇಷ್ಟು ತಕ್ಕೊಂಡಿದ್ದೀನಿ. ಮತ್ತು ತಲೆ ಬಾಚಿರಿಲ್ಲ, ಕೆಲಸ ಬೇರೆ ಜಾಸ್ತಿ ಇತ್ತು. ಕ್ರೋಶೋ ವರ್ಕ್ ಮಾಡೋದ್ರಿಂದ ಬೇಗ ಮನೆಗೆ ಪೂಜೆ ಮಾಡಿ, ಹಂಗೆ ಹಸ್ಬೆಂಡ್ಗೆ ಟೈಮ್ ಆಗುತ್ತೆ, ಸಂಜೆ ಲೇಟ್ ಆಗುತ್ತೆ ಬರೋದಂತ ಹೇಳಿ ಭೀಮ್ ಅಮಾವಾಸ್ಯೆ ಪೂಜೆ ಗಂಡನ ಕಾಲಿಗೆ ಪೂಜೆ ಮಾಡಿ ಆಯಿತು. ಹಾಗೆ ಹಸ್ಬೆಂಡ್ ಕೂಡ ದೇವ್ರ ದೀಪ ಹಚ್ಚಿದ್ರು, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮುಂದಿನ ದಿನಾನೇ. ಇವಾಗ ವೆಜಿಟೇಬಲ್ ಪಲಾವು ರೆಡಿ ಆಗಿತ್ತು. ಮಕ್ಕಳನ್ನೆಲ್ಲ ಸ್ಕೂಲ್ ಬಿಟ್ಬಿಟ್ಟು ಬಂದಿದ್ದರು. ನಾವು ಕೂಡ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಟಿಫನ್ ಮಾಡೋಣ ಅಂತೇಳಿ ವೆಜಿಟೇಬಲ್ ಪಲಾವು ಮತ್ತು ಮೊಸರು ಬಜ್ಜಿ ಮಾಡಿದರೆ ಅದನ್ನೇ ತಿಂತಾಯಿದ್ವಿ. ನಾನು ಹಸ್ಬೆಂಡ್ ಇಬ್ಬರು ಕೂಡ. ಅವರು ಕೆಲ್ಸಕ್ಕೆ ಹೋಗೋಷ್ಟರೊಳಗೆ ನಾನು ಟಿಫನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ನಾನು ರೆಡಿಯಾಗಿರೋದು ಈ ಥರ ಇದ್ದೆ ನಾನು ಅವತ್ತು. ಚೆನ್ನಾಗಿತ್ತು. ಪಿಂಕು ಗ್ರೀನ್ ಕಾಂಬಿನೇಷನ್ ಸ್ಯಾರಿ. ಈ ಸ್ಯಾರಿ ಬಂದು ನನಗೆ ನನ್ನ ಫ್ರೆಂಡ್ ಕೊಡಿಸಿರೋದು, ಸಹನಾ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಸ್ಯಾರಿ, ಕಲರು ಚೆನ್ನಾಗಿತ್ತು. ನನ್ನ ಹತ್ರ ಈ ಕಲರ್ ಇದ್ದಿರಲಿಲ್ಲ. ಡಾರ್ಕ್ ಪಿಂಕ್ ಇತ್ತು, ಗ್ರೀನ್ ಕಲರ್ ಇದೆ, ಬಟ್ ಪಿಂಕ್ ಕಲರ್ ಇದ್ದಿರಲಿಲ್ಲ. ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಇವತ್ತೇ ಫಸ್ಟ್ ಟೈಮ್ ಹಾಕ್ಕೊಂಡಿರೋದು ಈ ಸ್ಯಾರಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹಾಕ್ಕೊಂಡೆ. ಹಂಗೆ ಇವತ್ತಿನ ಸ್ಯಾರಿ ವೇರಿಂಗ್ ಈ ಥರ ಇತ್ತು. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿ ತಾಯಿ ಚೌಡೇಶ್ವರಮ್ಮನ ದೇವಸ್ಥಾನ, ಆವತ್ತೇ ಅವರು ದೇವ್ರದ್ದು ಹುಟ್ಟಿದ ದಿವಸ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ನಾವು ಕೂಡ ಪ್ರಸಾದ ತಿನ್ಕೊಂಡು ಹಾಗೆ ಒಂದಷ್ಟು ವೀಡಿಯೋ ಮಾಡ್ಕೊಂಡು ಬಂದೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.